ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಚಿಕನ್ ಮಲಾಯಿ ಟಿಕ್ಕಾ. ನಂದು ಫೇವ್ರೆಟ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಆಲ್ಮೋಸ್ಟ್ ಬೋನ್ಲೆಸ್ ಚಿಕನ್ನೇ ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಂತರ 1 ನಿಂಬೆಯ ರಸ, ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇವೆಲ್ಲವನ್ನು ಹಾಕಿ ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಹಾಗೆ ಒಂದು 10 ನಿಮಿಷ ಹಾಗೆ ಇಟ್ಟು ಬಿಡೋಣ. ಯಾಕಂದರೆ ಆ ಚಿಕನಲ್ಲಿ ಏನಾದರೂ ಎಕ್ಸೆಸ್ ವಾಟರ್ ಇದ್ದರೆ ಬಿಡಬೇಕಂತ ಇದ್ದು ಮೊದಲಿಗೆ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋದು. ಇವಾಗ ನೋಡಿ ಇಷ್ಟರಲ್ಲಿ ಚಿಕನ್ ಇದು ಎಕ್ಸ್ಟ್ರಾ ವಾಟರ್ ಎಲ್ಲ ಬಿಟ್ಟಿದೆ ನೋಡಿ. ಇವಾಗ ಬೌಲಿಗೆ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಇದರ ಜೊತೆನೆ ಒಂದು 1/4 ಕಪ್ಪಷ್ಟು ಹಂಕರ್ಡ್, 1 ಟೇಬಲ್ ಸ್ಪೂನ್ ಕ್ಯಾಶ್ಯೂನಟ್ ಪೇಸ್ಟ್, ಇದರ ಜೊತೆನೆ ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ ಪುಡಿ ಮಾಡ್ಕೊಂಡಿದ್ದೇನೆ, 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಮ್ಯಾರಿನೇಷನ್ ಇಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು, ಯಾಕಂದರೆ ನಾವು ಆವಾಗಲೇ ಉಪ್ಪು ಹಾಕಿದ್ದೇವೆ ನೋಡ್ಕೊಂಡು ಹಾಕೊಳ್ಳೋಣ. ಇದರ ಜೊತೆನೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಯಾವುದೇ ಲಮ್ಸ್ ಇಲ್ಲದ ರೀತಿಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ರೀಮಿ ಟೆಕ್ಸ್ಚರ್ ಬರಬೇಕು ಈ ರೀತಿ. ಇವಾಗ ಬೇಕಾದ್ರೆ ನಾವು ಟೇಸ್ಟ್ ನೋಡ್ಕೊಳ್ಬೋದು, ಉಪ್ಪಿದ್ದು ಮ್ಯಾರಿನೇಷನ್ ಫ್ರೆಶ್ ಕ್ರೀಮ್ ಇದು ಬ್ಯಾಟರ್ ಮಾಡಿದೆ ಅದರಲ್ಲಿ ನೋಡ್ಕೊಳ್ಬೋದು. ನಂತರ ಇವಾಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ನಾವು ಈ ಚಿಕನ್ ಪೀಸಸನ್ನು ಹೀಗೆ ಹಿಂಡಿ, ಯಾವುದಾದ್ರೂ ಎಕ್ಸ್ಟ್ರಾ ವಾಟರ್ ಇದ್ರೆ ಅದು ಹಿಂಡಬೇಕು. ಅದರ ನಂತರ ಇದಕ್ಕೆ ಹಾಕೊಳ್ಬೇಕು. ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕನಿಷ್ಠ ಒಂದು 30 ಮಿನಿಟ್ಸ್ ಆದರೂ ಹಾಗೆ ಮ್ಯಾರಿನೇಷನ್ಗೆ ಇಟ್ಟು ಬಿಡಬೇಕು. ಆವಾಗ ಫ್ಲೇವರ್ ಕರೆಕ್ಟಾಗಿ ಬರುತ್ತೆ. ಇವಾಗ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ತುಪ್ಪ ತಗೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ. ಇದಕ್ಕೆ ಇವಾಗ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಚಿಕನ್ ಪೀಸಸನ್ನು ಹಾಕೊಳ್ಳೋಣ. ನಾನಿಲ್ಲಿ ಬೋನ್ಲೆಸ್ ಯಾಕೆ ತಗೊಂಡಿದ್ದೇನೆ ಅಂದರೆ ಈ ಸ್ಕೀವರ್ಸಲ್ಲಿ ಹಾಕಿ ನನಗೆ ಲಾಸ್ಟಿಗೆ ಫ್ರೈ ಮಾಡುವಾಗ ಬೋನ್ಲೆಸ್ ಇದ್ರೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಬೋನ್ಲೆಸ್ ತಗೊಂಡಿದ್ದೇನೆ. ನೀವು ಆ ರೀತಿ ಡೈರೆಕ್ಟ್ ಫ್ಲೇಮಿಗೆ ಏನು ಫ್ರೈ ಮಾಡೋದಿಲ್ಲ ಆದರೆ ವಿತ್ ಬೋನ್ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾವು ಮನೆಯಲ್ಲೇ ಮಾಡೋದು, ಹಾಗೇನೂ ಇಲ್ಲ. ವಿತ್ ಬೋನ್ ಅಥವಾ ಬೋನ್ಲೆಸ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಆದ ನಂತರ ಫ್ಲಿಪ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಲಾಯಿ ಟಿಕ್ಕಾ ಫ್ರೆಶ್ ಕ್ರೀಮ್ ಇದು ಫ್ಲೇವರ್ ಎಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಿರುತ್ತಲ್ಲ, ತಿನ್ನಲಿಕ್ಕೆ ಈ ಸ್ವಲ್ಪ ಸ್ವೀಟಿಶ್ ಬರುತ್ತೆ, ಬಟ್ ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ನಾನು ಆಲ್ಮೋಸ್ಟ್ ಯಾವಾಗಾದರೂ ರೆಸ್ಟೋರೆಂಟ್ಗೆ ಹೋದಾಗ ಫಸ್ಟ್ ನಂದು ಆರ್ಡರ್ ಮಾಡೋದಿದ್ದೆ ಚಿಕನ್ ಮಲಾಯಿ ಟಿಕ್ಕಾ. ನನ್ನ ಫೇವ್ರೆಟ್ ಡಿಶ್ ಇದು. ಆಲ್ಮೋಸ್ಟ್ ನಾನು ಯಾವಾಗಲೂ ಮನೆಯಲ್ಲಿ ಕೂಡ ಮಾಡ್ತೇನೆ. ಈ ರೀತಿ ಕುಕ್ ಆದರೆ ಸಾಕು ನಮಗೆ. ಹೀಗೆ ಒಂದು 5 ನಿಮಿಷದಲ್ಲಿ ಆಲ್ಮೋಸ್ಟ್ ಕುಕ್ ಆಗುತ್ತೆ. ಇವಾಗ ನಾನು ಸೆಕೆಂಡ್ ಬ್ಯಾಚ್ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೇನೆ. ಹೀಗೆ ಉಳಿದ ಎಲ್ಲ ಪೀಸಸನ್ನು ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಫ್ರೈ ಮಾಡಬೇಡಿ, ಯಾಕಂದರೆ ಡ್ರೈ ಆಗುತ್ತೆ. ಕುಕ್ ಆದಾಗ ನಮ್ಗೆ ಗೊತ್ತಾಗುತ್ತಲ್ಲ ಆಲ್ಮೋಸ್ಟ್, ಆವಾಗ ತೆಗೆದಿಟ್ಕೊಂಡ್ರೆ ಆಯಿತು. ಇವಾಗ ನಾನು ಡೈರೆಕ್ಟ್ ಫ್ಲೇಮ್ಗೆ ಹಾಕಲಿಕ್ಕೆ ಸ್ಕೀವರ್ಸಿಗೆ ಹಾಕ್ತಿದ್ದೇನೆ. ಇದನ್ನು ಸ್ಕೀವರ್ಸಿಗೆ ಡೈರೆಕ್ಟ್ ಹೀಗೆ ನಾವು ಸುರಿಬಾರ್ದು, ಅದನ್ನು ಈ ಸ್ಕೀವರ್ಸನ್ನು ಈ ರೀತಿ ರೋಲ್ ಮಾಡ್ತಾ ಚಿಕನ್ ಒಳಗಡೆ ಹಾಕಬೇಕು. ಡೈರೆಕ್ಟಾಗಿ ಸುರಿದ್ರೆ ಅದು ನಾವು ಡೈರೆಕ್ಟ್ ಫ್ಲೇಮಲ್ಲಿ ಇಡುವಾಗ ಚಿಕನ್ ಪೀಸಸ್ ಕೆಳಗೆ ಬೀಳುತ್ತೆ. ಲೈಕ್ ಈಗ ನಾವು ರೋಲ್ ಮಾಡುವಾಗ ಕೆಳಗೆ ಬೀಳುತ್ತೆ. ಅದಕ್ಕೋಸ್ಕರ ಸ್ಕೀವರ್ಸ್ ಜೊತೆ ರೋಲ್ ಮಾಡಿಕೊಂಡು ಚಿಕನ್ ಪೀಸಸನ್ನು ಹಾಕೊಳ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಈ ರೀತಿ ಹೇಗೆ ರೋಲ್ ಮಾಡೋದಂತ ಇದರಲ್ಲಿ ಕರೆಕ್ಟಾಗಿ ತೋರಿಸಿದೆ ನೋಡಿ. ಈ ರೀತಿ ಸ್ಕೀವರ್ಸಿಗೆ ರೋಲ್ ಮಾಡ್ತಾ ಚಿಕನನ್ನು ಹಾಕ್ಕೊಳ್ಬೇಕು, ಚಿಕನ್ ಪೀಸಸನ್ನು ಹಾಕ್ಕೊಳ್ಬೇಕು. ಹೀಗೆ ಎಲ್ಲ ಪೀಸಸನ್ನು ಕೂಡ ಸ್ಕೀವರ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ರೋಲ್ ಮಾಡ್ತಾ ಚಿಕನ್ ಪೀಸಸನ್ನು ಹಾಕ್ಕೊಳ್ಬೇಕು. ಹೀಗೆ ನಾನು ಆಲ್ಮೋಸ್ಟ್ 2 ಸ್ಕೀವರ್ಸ್ಗೆ ಹಾಕಿದ್ದೇನೆ. ನಾನಿಲ್ಲಿ ಯಾವುದು ಆನಿಯನ್ ಅಥವಾ ಕ್ಯಾಪ್ಸಿಕಮ್ ಏನು ಮಾಡಲಿಲ್ಲ, ಡೈರೆಕ್ಟ್ ಚಿಕನ್ ಮಾತ್ರ ಮಾಡ್ಕೊಂಡದ್ದು. ಇದನ್ನು ಹೀಗೆ ಡೈರೆಕ್ಟ್ ಫ್ಲೇಮಿಗೆ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಫ್ಲೇವರ್ ಬೇಕು ಮತ್ತು ಅದರ ಟೆಕ್ಸ್ಚರ್ ಬೇಕು, ಅದಕ್ಕೋಸ್ಕರ ಈ ರೀತಿ ಗ್ಯಾಸ್ಗೆ ಡೈರೆಕ್ಟ್ ಫ್ಲೇಮ್ ಇಟ್ಕೊಂಡು ಕುಕ್ ಮಾಡೋದು. ಇಲ್ಲಾಂದರೆ ಡೈರೆಕ್ಟ್ ಪ್ಯಾನಿಂದ ತೆಗೆದು ಕೂಡ ತಿನ್ಬೋದು. ಈ ರೀತಿ ಬೇಕಂತ ಇದ್ದವ್ರು ಮಾತ್ರ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಡೈರೆಕ್ಟ್ ಗ್ಯಾಸ್ ಫ್ಲೇಮಿಗೆ ಇಟ್ಕೊಂಡ್ರೆ ಆಯಿತು. ಇವಾಗ ಅದರದ್ದು ಬ್ಲ್ಯಾಕ್ ಟೆಕ್ಸ್ಚರ್ ಬರುತ್ತೆ ನೋಡಿ, ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಈ ರೀತಿ ಬಂದರೆ ನಮ್ಮ ಚಿಕನ್ ಮಲಾಯಿ ಟಿಕ್ಕಾ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಕೆಲವರು ಇಲ್ಲಿ ಆ ಕ್ರೀಮನ್ನು ಸ್ವಲ್ಪ ಕುಕ್ ಮಾಡಿಕೊಂಡು ಇದರ ಮೇಲ್ಗಡೆ ಹಾಕ್ತಾರೆ, ಬಟ್ ನಾನು ಹಾಗೆ ಹಾಕಲ್ಲ, ನನಗೆ ಇದೇ ಇಷ್ಟ ಆಗೋದು. ಇದರ ಜೊತೆನೇ ಸರ್ವ್ ಮಾಡಿದ್ದೇನೆ. ಇದರ ಜೊತೆ ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗಾರ್ನಿಷಿಂಗೋಸ್ಕರ ಈ ರೀತಿ ಹಾಕ್ಕೊಂಡಿದ್ದೇನೆ ಅಷ್ಟೇ. ಡೈರೆಕ್ಟಾಗಿ ಮಲಾಯಿ ಟಿಕ್ಕಾ ಜೊತೆ ಗ್ರೀನ್ ಚಟ್ನಿ ಡಿಪ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ಹೇಳಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮ್ಮ ಚಿಕನ್ ಮಲಾಯಿ ಟಿಕ್ಕಾ ರೆಡಿಯಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ನಿಂಬೆ ಹಿಂಡ್ಕೊಂಡು ತಿಂದರೆ ಏನು ರುಚಿಯಾಗಿರುತ್ತೆ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್